ಬಿಗ್ ಬಾಸ್ ಪ್ಯಾಲೇಸ್ಗೆ ಅತಿಥಿಗಳಾಗಿ ಬಂದಂತ ರಜತ್, ಉಗ್ರಂ ಮಂಜು, ತ್ರಿವಿಕ್ರಮ್, ಮೋಕ್ಷಿತಾ ಪೈ ಮತ್ತು ಚೈತ್ರ ಅವರಿಗೆ ಅವ್ರ ಜೀವನದಲ್ಲಿ ಬಿಗ್ ಬಾಸ್ ಎಷ್ಟು ಮುಖ್ಯ. ಯಾಕೆಂದ್ರೆ ಅವರುಗಳು ಕಳೆದ 11ನೇ ಸೀಸನ್ನ ಕಂಟೆಸ್ಟ್ಗಳು ಸಹ ಆಗಿದ್ರು. ಬಿಗ್ ಬಾಸಿನ ಅತಿಥಿಗಳಾದ ಈ 5 ಜನ ಹೇಳೋದು, ಬಿಗ್ ಬಾಸ್ ಮನೆ ನನಗೆ ತಲೆ ಎತ್ತಿ ನಿಲ್ಲುವಂತೆ ಮಾಡಿದೆ. ನನ್ನ ಕರ್ಮಗಳನ್ನು ಕಳೆದಂತ ಜಾಗ ಇದು. ಇನ್ನು ಬಿಗ್ ಬಾಸ್ ನನಗೆ ಪುನರ್ಜನ್ಮ ಕೊಟ್ಟಿದೆ. ನಾವು ಸತ್ತ ಮೇಲೂ ನಮ್ಮ ವಂಶದವರು ಗುರುತಿಸಿ ನೋಡುವಂತ ಅವಕಾಶ ಕೊಟ್ಟಿದೆ. ನಾವು ಎಲ್ಲಿ ಹೋದರೂ ನಮ್ಮನ್ನು ಗುರುತಿಸಿ ಗೌರ್ಮೆಂಟ್ ಬಸ್ ಅನ್ನ ನಿಲ್ಲಿಸಿ ನಮ್ಮನ್ನು ಗುರುತಿಸಿ ನಮ್ಮ ಹೆಸರು ಕೂಗ್ತಾರೆ. ಇವರು ಹೇಳೋ ಪ್ರಕಾರ ಇವರುಗಳು ಬಿಗ್ ಬಾಸ್ ಮನೆಗೆ ಬಂದೋದ್ರಿಂದ ಇವರುಗಳಿಗೆ ಇಷ್ಟೆಲ್ಲ ಲಾಭಗಳದು ಅಥವಾ ಇಷ್ಟೆಲ್ಲ ಅವಕಾಶಗಳು ಸಿಕ್ಕುವ ಅಂತ. ಆದರೆ ನನಗೊಂದು ಕೋಟ್ಯಾಂತರ ಜನ ಬಿಗ್ ಬಾಸ್ ನೋಡುವಂತ ಅಭಿಮಾನಿಗಳಿಗೇನು ಸಿಕ್ತು ಅನ್ನೋದೇ ನನ್ನ ಪ್ರಶ್ನೆ. ನಿಮಗೇನು ಅವಕಾಶಗಳು ಸಿಕ್ಕುವು, ಆದರೆ ನಿಮ್ಮನ್ನು ನೋಡುವ ಅಂದ್ರೆ ಬಿಗ್ ಬಾಸ್ ಅನ್ನು ನೋಡುವ ನಮಗೇನು ಸಿಕ್ತು? ಬಿಗ್ ಬಾಸ್ ನೋಡೋದ್ರಿಂದ ನೆಟ್ ಖಾಲಿ ಆಯ್ತು, ಇನ್ನು ಸಮಯ ಹೋಯ್ತು. ಇದ್ರ ಬದಲು ನಾವು ಅಂದ್ಕೊಂಡಂತ ಕೆಲಸ ಕಾರ್ಯಗಳನ್ನಾದರೂ ಮಾಡಿದ್ರೆ ನಮಗೂ ಸಹ ಯಶಸ್ಸು ಸಿಗ್ತಿತ್ತೇನೋ. ನಾವು ಬಿಗ್ ಬಾಸ್ ಅನ್ನು ನೋಡುವುದರಿಂದ ಪಡ್ಕೊಂಡಿದ್ಕಿಂತ ಕಳ್ಕೊಂಡಿದ್ದೇ ಹೆಚ್ಚು. ಇರ್ಲಿ ಬಿಡಿ, ನನಗೆ ಒಂದು ಅರ್ಥ ಆಗ್ಲಿಲ್ಲ, ಕೋಟ್ಯಾಂತರ ಜನ ಬಿಗ್ ಬಾಸ್ ಅನ್ನು ನೋಡೋ ನಮಗಳಿಗೆ ಏನು ಕೊಟ್ಟಿತ್ತು ಅಂತ, ನಾವೇನು ಅದರಿಂದ ಕಲ್ತೀವಿ ಅಂತ. ಇರ್ಲಿ ಬಿಡಿ, ನಮ್ಮಿಂದಾದ್ರೂ ಇನ್ನೊಬ್ಬರಿಗೆ, ಆ ಚಾನಲ್ದವ್ರಿಗೆ, ಅಲ್ಲಿರೋ ಕಂಟೆಸ್ಟ್ಗಳಿಗೆ, ಬಿಗ್ ಬಾಸ್ ಅಲ್ಲಿ ಕೆಲಸ ಮಾಡುವಂತ ಸಿಬ್ಬಂದಿಗಳಿಗೆ, ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಅಲ್ಲಿ ಕೆಲಸ ಮಾಡುತ್ತಿರುವಂತ ಸಿಬ್ಬಂದಿಗಳಿಗೆ ಬಿಗ್ ಬಾಸ್ ನೋಡೋದ್ರಿಂದ ನಮಗೇನು ಸಿಕ್ತು ಅನ್ನೋದಕ್ಕಿಂತ ನಾವು ಬಿಗ್ ಬಾಸ್ ಅನ್ನು ನೋಡೋದ್ರಿಂದ ಬಿಗ್ ಬಾಸ್ ಅಲ್ಲಿ ಬರುವ ಕಂಟೆಸ್ಟ್ಗಳಿಗೆ ಬಿಗ್ ಬಾಸ್ ಅನ್ನು ಡೈರೆಕ್ಟ್ ಆಗಿ ಇಂಡೈರೆಕ್ಟ್ ಆಗಿ ಕೆಲಸ ಮಾಡುವಂತ ಕೆಲಸಗಾರರಿಗೆ, ಆ ಚಾನಲ್ ಅವರಿಗೆ, ನಮ್ಮಿಂದ ಅವರುಗಳಿಗೆ ಒಂದಿಷ್ಟು ಅನುಕೂಲ ಆಗಬಹುದು. ಬಿಗ್ ಬಾಸ್ ಶುರುವಾಗಿ ಸುಮಾರು 50 ದಿನಗಳಾಗಿರ್ಬಹುದು. ಈ 50 ದಿನಗಳಲ್ಲಿ ಬಿಗ್ ಬಾಸ್ 12 ಯಾರು ಗೆಲ್ಬಹುದು ಅಂತ ಹೇಳಿದ್ರೆ ಎಲ್ಲ ಜನಗಳ ನಿರೀಕ್ಷೆಯಲ್ಲಿರೋದು ಒಂದೇ ಹೆಸರು, ಅದು ಗಿಲ್ಲಿ. ಈ ಸಲ ನಡೀತಿರುವ ಬಿಗ್ ಬಾಸ್ ಇಂದ ಕಲರ್ಸ್ ಕನ್ನಡ TRPಯಲ್ಲಿ ನಂಬರ್ 1 ಚಾನಲ್ ಆಗಿ ಬಿಗ್ ಬಾಸ್ ಅನ್ನ ನೋಡೋರಿಗೆ ಒಂದ್ ಸ್ವಲ್ಪ ಎಂಟರ್ಟೈನ್ಮೆಂಟ್ ಸಿಗುತ್ತೆ, ಹಾಗೂ ಖುಷಿ ಮತ್ತು ಟೈಮ್ ಹೋಗುತ್ತೆ. ಅದನ್ನ ನೋಡ್ತಾ ಟೈಮನ್ನು ಕಳೀತಾರೆ. ನಮಗಳಿಗೆ ಬಿಗ್ ಬಾಸ್ ಇಂದ ಇಷ್ಟು ಮಾತ್ರ ಸಿಗಬಹುದು.